ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶಾಪಿಂಗ್ ಮಾಲ್ ಮತ್ತು ಕೆಫೆಗಳಲ್ಲಿ ಸಿಗೋ ಥರ ಕ್ಲಾಸಿಕ್ ಚಾಕ್ಲೇಟ್ ಚಿಪ್ ಕುಕ್ಕಿ ಮತ್ತು ವೈಟ್ ಚಾಕ್ಲೇಟ್ ಕ್ಯಾಶ್ಯೂ ಕುಕ್ಕಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ಒಂದು ಅಮೇರಿಕನ್ ಸ್ಟೈಲ್ ಕುಕ್ಕಿ. ಈ ಕುಕ್ಕಿ ಸ್ಪೆಷಾಲಿಟಿ ಏನು ಅಂತ ಅಂದರೆ ಇದು ಹೊರಗೆ ಕ್ರಿಸ್ಪಿ ಇರುತ್ತೆ ಮತ್ತು ಒಳಗೆ ಸಾಫ್ಟಾಗಿ ಇರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದನ್ನು ಮಾಡೋಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಅರ್ಧ ಕಪ್ಪಷ್ಟು ಸಾಫ್ಟಾಗಿರೋ ಬೆಣ್ಣೆ ತೊಗೊಂಡಿದ್ದೀನಿ, ಅರ್ಧ ಕಪ್ ಲೈಟ್ ಬ್ರೌನ್ ಶುಗರ್, 1/4 ಕಪ್ ಮೇಲೆ 2 ಚಮಚದಷ್ಟು ಸಕ್ಕರೆ. ಇವಾಗ ಬೆಣ್ಣೆ ಜೊತೆ 2 ಥರ ಸಕ್ಕರೆನೂ ಹೊಂದ್ಕೊಂಡ ತನಕ ಮಿಕ್ಸ್ ಮಾಡೋಣ. ಇನ್ನು ನಾನಿಲ್ಲಿ ತಗೊಂಡಿರೋ ಲೈಟ್ ಬ್ರೌನ್ ಶುಗರು ಇದ್ರ ಸ್ಪೆಷಾಲಿಟಿ ಏನಂತ ಅಂದರೆ ಇದು ಒಂದು ಮೊಲಾಸಸನ್ನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿರ್ತಾರೆ ಈ ಲೈಟ್ ಬ್ರೌನ್ ಶುಗರಲ್ಲಿ. ಆದ್ದರಿಂದ ಕುಕ್ಕಿಯಲ್ಲಿ ಒಂದು ಸಾಫ್ಟಾಗೆ ಅದ್ರ ಟೆಕ್ಸ್ಚರ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಮಾರ್ಕೆಟಲ್ಲಿ ಲೈಟ್ ಬ್ರೌನ್ ಶುಗರ್ ಅಂತಲೇ ಸಿಗುತ್ತೆ ಕುಕ್ಕಿ ಮಾಡೋಕ್ಕೆ, ಇದನ್ನೇ ತೊಗೊಳ್ಬೇಕು ನೀವು. ಇದ್ರ ಬದಲು ಬೇರೆ ಯಾವುದನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ನಾನಿಲ್ಲಿ ಒಂದು ಮೊಟ್ಟೆ ಇದಕ್ಕೆ ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ವೆನಿಲ್ಲಾ ಎಕ್ಸ್ಟ್ರಾಕ್ಟ್ ಹಾಕ್ತಾಯಿದ್ದೀನಿ. ಈ ವೆನಿಲ್ಲಾ ಎಕ್ಸ್ಟ್ರಾಕ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಕುಕ್ಕಿಯಲ್ಲಿ, ಇದನ್ನು ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ 1/4 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು. ಅದಾದಮೇಲೆ ಅರ್ಧ ಟೀ ಸ್ಪೂನ್ ಅಡುಗೆ ಸೋಡಾ, 1/4 ಟೀ ಸ್ಪೂನ್ ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಜಸ್ಟ್ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿದ್ರೆ ಸಾಕು, ಜಾಸ್ತಿ ಮಿಕ್ಸ್ ಮಾಡೋದು ಬೇಡ, ಇಲ್ಲಾಂದರೆ ನಮ್ಮ ಕುಕ್ಕಿಯಲ್ಲಿ ಟೆಕ್ಸ್ಚರ್ ಹಾಳಾಗ್ಬಿಡುತ್ತೆ. ಇನ್ನು ನಾನು ಹೇಳೋ ಮೆಜರ್ಮೆಂಟ್ಸ್ ಎಲ್ಲದನ್ನು ನಾನು ಮೆಜರಿಂಗ್ ಕಪ್ ಯೂಸ್ ಮಾಡಿ ನಾನು ಮಾಡಿರೋದು. ಸೊ ನಿಮಗೆ ಪರ್ಫೆಕ್ಟಾಗಿ ಕುಕ್ಕಿ ಮಾಡಬೇಕಂತ ಅಂದರೆ ಮೆಜರಿಂಗ್ ಕಪ್ಪನ್ನು ಯೂಸ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಸೆಮಿ ಸ್ವೀಟ್ ಡಾರ್ಕ್ ಚಾಕ್ಲೇಟ್ ಚಿಪ್ಸ್ ಹಾಕಿದ್ದೀನಿ ಮತ್ತು ಅರ್ಧ ಕಪ್ಪು ಪೀಸ್ ಮಾಡಿರೋ ಚಾಕ್ಲೇಟ್ ಹಾಕಿದ್ದೀನಿ. ಇಲ್ಲಿ 2 ಥರ ಚಾಕ್ಲೇಟ್ ಯೂಸ್ ಮಾಡಿರೋ ರೀಸನ್ ಏನು ಅಂತ ಅಂದರೆ ನಾವು ಬೇಕ್ ಮಾಡಾದಮೇಲೆ ಚಾಕ್ಲೇಟ್ ಚಿಪ್ಪು ಅದರದ್ದು ಶೇಪ್ ಹಾಗೆ ರಿಟೈನ್ ಆಗಿರುತ್ತೆ, ಆದರೆ ಚಾಕ್ಲೇಟ್ ಪೀಸಸ್ ಏನಿರುತ್ತೆ ಅದು ಮೆಲ್ಟಾಗಿ ಕುಕ್ಕಿಯಲ್ಲಿ ಒಳ್ಳೆ ಚಾಕ್ಲೇಟಿ ಟೇಸ್ಟ್ ಕೊಡುತ್ತೆ ಎವ್ರಿ ಬೈಟಲ್ಲಿ. ಸೊ ನಿಮಗೆ ಬೇಕು ಅಂತ ಅಂದರೆ ಚಾಕ್ಲೇಟ್ ಪೀಸಸ್ನ ಸ್ಕಿಪ್ ಮಾಡ್ಬೋದು, ಬಟ್ ಸ್ವಲ್ಪ ಎಕ್ಸ್ಟ್ರಾ ಚಾಕ್ಲೇಟ್ ಚಿಪ್ಸ್ ಹಾಕಿ ಅಷ್ಟೇ. ನೆಕ್ಸ್ಟ್ ಇದನ್ನು ನಾನು ಈ ಕುಕ್ಕಿ ಡೋ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಒಂದು ಬೇಕಿಂಗ್ ಟ್ರೇ ಮೇಲೆ ನಾನು ಉಂಡೆಗಳಾಗಿ ಇಟ್ಟಿದ್ದೀನಿ. ಇದನ್ನು ಒಂದು ಸ್ವಲ್ಪ ಸಾಫ್ಟಾಗಿ ರೋಲ್ ಮಾಡಿ ಎಕ್ಸ್ಟ್ರಾ ಚಾಕ್ಲೇಟ್ ಚಿಪ್ಸಿಂದ ಡೆಕೋರೇಟ್ ಮಾಡ್ತೀನಿ. ಜಸ್ಟ್ ಇದು ಲುಕ್ಸ್ ಚೆನ್ನಾಗಿ ಕೊಡುತ್ತೆ ನಮ್ಮದು ಕುಕ್ಕಿ ಎಲ್ಲದಕ್ಕೆ. ಇವಾಗ ಇದನ್ನ ನಾನು 350 ಡಿಗ್ರಿ ಫ್ಯಾರನೈಟಲ್ಲಿ ಅವನಲ್ಲಿ 12 ನಿಮಿಷಗಳ ಕಾಲ ಬೇಕ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಒಂದು ವಯರ್ ರ್ಯಾಕ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದರ ರೀಸನ್ ಏನು ಅಂತ ಅಂದರೆ ಕುಕ್ಕಿ ಇನಿಷಿಯಲಿ ಸಾಫ್ಟಾಗಿರುತ್ತೆ ಕುಕ್ ಮಾಡಿದ ತಕ್ಷಣ, ಅದನ್ನು ಒಂದು 5 ನಿಮಿಷ ನಾವು ತಣ್ಣಗಾಗೋಕ್ಕೆ ಬಿಡಬೇಕು. ಆವಾಗ ಅದರದ್ದು ಶೇಪ್ ಬರುತ್ತೆ ಮತ್ತು ಹೊರಗೆಲ್ಲ ಕ್ರಿಸ್ಪಿಯಾಗಿ ಟರ್ನ್ ಆಗುತ್ತೆ. ಇವಾಗ ನಮ್ಮದು ಕುಕ್ಕಿ ರೆಡಿಯಾಗಿದೆ ನೋಡಿ, ಎಷ್ಟು ಚಾಕ್ಲೇಟಿಯಾಗಿ ಬರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ವೈಟ್ ಚಾಕ್ಲೇಟ್ ಕ್ಯಾಶ್ಯೂ ಕುಕ್ಕಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಒಂದು ಬೌಲಲ್ಲಿ ಅರ್ಧ ಕಪ್ಪಷ್ಟು ಬೆಣ್ಣೆ ತೊಗೊಂಡಿದ್ದೀನಿ, ಅರ್ಧ ಕಪ್ ಲೈಟ್ ಬ್ರೌನ್ ಶುಗರ್, 1/4 ಕಪ್ ಸಕ್ಕರೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಂದ್ಕೊಳ್ಳೋ ತನಕ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಮೊಟ್ಟೆ ಸೇರಿಸ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ವೆನಿಲ್ಲಾ ಎಕ್ಸ್ಟ್ರಾಕ್ಟ್. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 1/4 ಕಪ್ ಮೈದಾ, ಅರ್ಧ ಟೀ ಸ್ಪೂನ್ ಅಡುಗೆ ಸೋಡಾ, 1/4 ಟೀ ಸ್ಪೂನ್ ಉಪ್ಪು. ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊತೀನಿ.
ಇದಕ್ಕೆ ಅರ್ಧ ಕಪ್ಪು ರೋಸ್ಟ್ ಮಾಡಿರೋ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಮತ್ತು ಅರ್ಧ ಕಪ್ಪು ವೈಟ್ ಚಾಕ್ಲೇಟ್ ಚಿಪ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ನಾವು ಚಾಕ್ಲೇಟ್ ಚಿಪ್ ಕುಕಿ ಡೋಗಿಂತ ಇದು ಸ್ವಲ್ಪ ಮೆತ್ತಗಿದೆ. ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಈ ಕುಕಿ ಟೆಕ್ಸ್ಚರು. ಇದು ನಿಮಗೇನಾದ್ರು ತುಂಬ ಮೆತ್ತಗನ್ನಿಸ್ತು ಹ್ಯಾಂಡಲ್ ಮಾಡೋಕ್ಕೆ ಅಂತ ಅನಿಸಿದ್ರೆ ಒಂದು ಅರ್ಧ ಗಂಟೆ ರೆಫ್ರಿಜರೇಟ್ರಲ್ಲಿಡಿ. ಆವಾಗ ಸ್ವಲ್ಪ ಉಂಡೆ ಮಾಡೋಕ್ಕೆ ಈಸಿ ಆಗುತ್ತೆ ಕುಕಿ ಡೋನ. ಇವಾಗ ಇದನ್ನ ನಾನು ಅವನ್ನಲ್ಲಿ 350 ಡಿಗ್ರಿ ಫ್ಯಾರನೈಟಲ್ಲಿ 12 ಮಿನಿಟ್ಸ್ ಬೇಕ್ ಮಾಡ್ತೀನಿ. ಇವಾಗ ನಮ್ಮದು ವೈಟ್ ಚಾಕ್ಲೇಟ್ ಕ್ಯಾಶ್ಯೂ ಕುಕಿ ರೆಡಿಯಾಗಿದೆ. ಈ ರೆಸಿಪಿಯಲ್ಲಿ ಮಾಡೋ ನಾವು ಕುಕಿ ತಿನ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ಕುಕಿ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದರ ಟೇಸ್ಟು. ಇನ್ನು ನಿಮಗೇನಾದ್ರು ತಿನ್ನಾಗಿ ಇರೋ ಕುಕಿ ಇಷ್ಟ ಇಲ್ಲ, ಸ್ವಲ್ಪ ದಪ್ಪವಾಗಿ ಬೇಕು ನನಗೆ ಕುಕಿ ಅಂತ ಅಂದರೆ 1-2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಮತ್ತೆ ಸೇಮ್ ಇದೇ ಪ್ರೊಸೀಜರ್ ಉಂಡೆಗಳಾಗಿ ಮಾಡಿ ಅವನ್ನಲ್ಲಿ 350 ಡಿಗ್ರಿ ಫ್ಯಾರನೈಟಲ್ಲಿ 12 ಮಿನಿಟ್ಸ್ ಬೇಕ್ ಮಾಡಿದ್ರೆ ಸ್ವಲ್ಪ ದಪ್ಪವಾಗಿ ಕುಕ್ಕಿ ಬರುತ್ತೆ. 2 ಥರನೂ ಕುಕ್ಕಿ ತುಂಬ ಚೆನ್ನಾಗಿರುತ್ತೆ. ಜಸ್ಟು ನಮ್ಮ ಪ್ರಿಫರೆನ್ಸು ಯಾವ ಥರ ನಮಗೆ ಟೆಕ್ಸ್ಚರ್ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ. ನಿಮಗೆ ತಿನ್ನಾಗಿ ಕ್ರಿಸ್ಪಿಯಾಗಿ ಇಷ್ಟ ಆಯ್ತಂತ ಅಂದರೆ ಮೊದಲನೇ ರೆಸಿಪಿ ಯೂಸ್ ಮಾಡಿ. ಇಲ್ಲ ನನಗೆ ಸ್ವಲ್ಪ ದಪ್ಪ ಇಷ್ಟ ಅಂತ ಅಂದರೆ ಈ 2ನೇ ರೆಸಿಪಿ ಏನು ನಾನು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿದ್ನಲ್ಲ ಆ ರೆಸಿಪಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನು ಈ ರೆಸಿಪಿ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.